ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡುವ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯೊಳಗೆ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಇಲ್ಲ 6 ವೀಲರ್ ಗೂಡ್ಸ್ ಗಾಡಿ ಆಗಲಿ 10 ವೀಲರ್ ಗೂಡ್ಸ್ ಗಾಡಿ ಆಗಲಿ ಯಾವುದೋ ಒಂದು ಗಾಡಿ ತೊಗೊಂಡ್ರು ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ. ಇನ್ಶೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಯಾವ ಥರ ನಮ್ಗೆ ಅನುಕೂಲ ಐತಿ, ಗೌರ್ಮೆಂಟ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮ್ಗೆ ಯಾವ ಥರ ಅನುಕೂಲ ಐತಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಇವತ್ತು ನಾನು ತಿಳ್ಸಕ್ ಬಯಸ್ತೇನೆ. ಈಗ ನಾವು ಮೊದಲು ಪ್ರೈವೇಟ್ ಇನ್ಶೂರೆನ್ಸ್ ಬಗ್ಗೆ ಒಂದು ಮಾಹಿತಿ ಹೇಳ್ತೇನೆ ನಿಮ್ಗೆಲ್ಲರಿಗೂ. ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿರ್ತೈತಿ ಎಲ್ಲೋ ಆದಾಗ ನಾವು ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಫೋನ್ ಮಾಡ್ತೀವಿ. ಸರ್, ನಮ್ಮ ಗಾಡಿ ಹಿಂಗೆ ಆಕ್ಸಿಡೆಂಟ್ ಆಗೈತಿ, ಹಿಂಗೆ ಪ್ರಾಬ್ಲಮ್ ಆಗೈತಿ ಅಂತ ನಾವು ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಹೇಳ್ತೀವಿ. ಅವಾಗ ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಗೆ ಹೇಳ್ತಾರೆ, ಅವ್ರು ಬರೋದಾದ್ರೆ ಅಲ್ಲಿ ಬರ್ತಾರೆ, ಇಲ್ಲಾಂದ್ರೆ ನಮ್ಗೆ ಆ ಆಕ್ಸಿಡೆಂಟ್ ಆದಂಥ ಜಾಗದಾಗ ಗಾಡಿ ಯಾವ ಥರ ಆಕ್ಸಿಡೆಂಟ್ ಆಗೈತಿ ಏನಾಗೈತಿ ಅನ್ನೋದ್ರ ಬಗ್ಗೆ ಫೋಟೋ ತೆಗೆದು ವಾಟ್ಸಪ್ ಮಾಡ್ರಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ಫೋಟೋ ತೆಗೆದು ಅವ್ರಿಗೆಲ್ಲ ವಾಟ್ಸಪ್ ಮಾಡ್ತೀವಿ. ಮಾಡಿಂದ ಅವ್ರು ನಮ್ಗೆ ಹೇಳ್ತಾರೆ, ಗಾಡಿ ನೀವು ಗ್ಯಾರೇಜಿಗೆ ತೊಗೊಂಬರ್ರಿ, ನಾವು ಅಲ್ಲೇ ಬರ್ತೀವಿ ಅಂತ ಹೇಳ್ತಾರೆ. ನಾವು ಗಾಡಿ ಗ್ಯಾರೇಜ್ ತೊಗೊಂಬಂದಿಂದ ಅವ್ರಿಗೆ ಮತ್ತೆ ಫೋನ್ ಮಾಡ್ತೀವಿ, ಸರ್ ಗಾಡಿ ಗ್ಯಾರೇಜಿಗೆ ತೊಗೊಂಬಂದೇವ್ರಿ ಅಂತೇಳಿ. ಅವ್ರು ಅಲ್ಲಿ ಬರ್ತಾರೆ, ಬಂದು ಸರ್ವೆ ಮಾಡ್ತಾರೆ, ಏನು ಡ್ಯಾಮೇಜ್ ಆಗೈತಿ ಎಷ್ಟು ಡ್ಯಾಮೇಜ್ ಆಗೈತಿ ಅನ್ನೋದು ಒಂದು ಎಸ್ಟಿಮೇಟ್ ಮಾಡ್ತಾರೆ. ಮಾಡಿ ನಿಮ್ಮ ಗಾಡಿ ಇಷ್ಟು ರಿಪೇರಿ ಖರ್ಚು ಬರ್ತೈತಿ, ನಾವು ನಿಮ್ಗೆ ಒಂದು ಸೆಟ್ಲ್ಮೆಂಟ್ ಮಾಡಿ ಅಮೌಂಟ್ ಕೊಡ್ತೇವಿ ಅಂತ ಹೇಳ್ತಾರೆ. ಅದ ಪ್ರಕಾರ ಅವರು ಮಾಡ್ತಾರೆ. ಈಗ ಗೋರ್ಮೆಂಟ್ ಇನ್ಶೂರೆನ್ಸ್ ಹೆಂಗೈತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತಾನೆ ನಿಮ್ಗೆ. ಪ್ರೈವೇಟ್ ಇನ್ಶೂರೆನ್ಸ್ ದವ್ರಂಗ ಇವರು ನಮ್ಗೆ ಹೇಳ್ತಾರೆ, ಗಾಡಿ ಫೋಟೋ ತೆಗೀರಿ, ಆ ಗಾಡಿ ಗ್ಯಾರೇಜ್ ತೊಗೊಂಬರ್ರಿ, ತೊಗೊಂಬಂತ ನಾವು ಅಲ್ಲಿ ಗ್ಯಾರೇಜಿಗೆ ಬರ್ತೀವಿ, ಬಂದು ಸರ್ವೆ ಮಾಡ್ತೀವಿ, ಎಸ್ಟಿಮೇಟ್ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾರೆ. ಅವರು ಎಸ್ಟಿಮೇಟ್ ಮಾಡಿ ಸರ್ವೆ ಮಾಡಿ ನಮ್ಮ ಗೌರ್ಮೆಂಟ್ ಇನ್ಶೂರೆನ್ಸ್ ಅವ್ರಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಪ್ರೈವೇಟ್ ಇನ್ಶೂರೆನ್ಸ್ ದವ್ರಂಗ ಅಡ್ವಾನ್ಸ್ ನಿಮ್ಗೆ ಸೆಟಲ್ಮೆಂಟ್ ಮಾಡಿ ಅಮೌಂಟ್ ಕೊಡಂಗಿಲ್ಲ. ನೀವು ಮೊದಲು ಗಾಡಿ ರಿಪೇರಿ ಪೂರ್ತಿ ಮಾಡಿಸ್ಬೇಕು, ನಾವು ಅದನ್ನು ಬಿಲ್ ನೋಡ್ತೀವಿ, ಬಿಲ್ ನೋಡಿದ್ಮೇಲೆ ನಿಮಗೆ ಅಮೌಂಟ್ ಕೊಡ್ತೇವಿ ಅಂತ ಹೇಳ್ತಾರೆ. ಆದ್ರೆ ನನಗೆ ಅನಿಸಿದ ಪ್ರಕಾರ ಇವತ್ತು ಗೋರ್ಮೆಂಟ್ ಇನ್ಶೂರೆನ್ಸ್ಗಿಂತ ಪ್ರೈವೇಟ್ ಇನ್ಶೂರೆನ್ಸ್ ನನಗೆ ಸರಿ ಅನಿಸೈತಿ. ಯಾಕಪ್ಪ ಅಂತಂದ್ರೆ, ಈಗ ಎಲ್ಲರೂ ರಿಪೇರಿ ಮಾಡ್ಸಕ್ಕೆ ದುಡ್ಡು ಇಟ್ಕೊಂಡ ಕುಂತಿರೋಂಗಿಲ್ಲ, ಎಲ್ಲರೂ ಶ್ರೀಮಂತರ ಇರೋಂಗಿಲ್ಲ, ಇದ್ರಾಗ ಬಡವ್ರ ಭಾಳ ಇರ್ತಾರೆ. ಅವಾಗ ಬಡವ್ರಿಗೆ ರೊಕ್ಕದ ಸಮಸ್ಯೆ ಇರೋರು ಮೊದ್ಲ ನೀವು ಗಾಡಿ ರೆಡಿ ಮಾಡಿಸ್ಕೊಡ್ರಿ, ಆ ನಂತರ ದುಡ್ಡು ಕೊಡ್ತೇವೆ ಅಂತ ಈ ಗೌರ್ಮೆಂಟ್ ಇನ್ಶೂರೆನ್ಸ್ ಅವ್ರು ಹೇಳಿರಂದ್ರೆ, ಈ ಕೆಲವ್ರಿಗೆ ದುಡ್ಡು ಇರಂಗಿಲ್ಲ, ರಿಪೇರಿ ಮಾಡಿಸ್ಕೊಳಕ್ಕೆ ಅಕ್ಕಿರಂಗಿಲ್ಲ, ಅಂಥವ್ರು ಏನು ಮಾಡ್ಬೇಕಂತೇಳಿ ನನ್ನ ಒಂದು ಈ ಅಭಿಪ್ರಾಯ. ಆಮೇಲೆ ನನಗನ್ಸಿದ ಮಟ್ಟಿಗೆ ಹೇಳಕ್ಕಂತ ನಿಮ್ಗೆ ಪ್ರೈವೇಟ್ ಇನ್ಶೂರೆನ್ಸ್ ಸರಿ ಅನ್ಸತೈತಿ, ಅದು ಬಡವ್ರಿಗೆ. ಯಾಕಂದ್ರೆ ಮೊದ್ಲು ಅವ್ರು ಸರ್ವೆ ಮಾಡಿಸಿ ಆ ರಿಪೇರಿ ಎಷ್ಟು ಬರ್ತೈತೆ ಅನ್ನೋದು ನೋಡಿ ಅಡ್ವಾನ್ಸ್ ಒಂದು ಸೆಟಲ್ಮೆಂಟ್ ಮಾಡಿ ಅಡ್ವಾನ್ಸ್ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ನಮಗೆ ರಿಪೇರಿ ಮಾಡ್ಸಕ್ಕೆ ಅನುಕೂಲ ಆಕತ್ತೆ ಅಂತೇಳಿ ನನ್ನ ಮಾಹಿತಿ ತಿಳ್ಸಾಕಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟು ಹೇಳ್ತಾ ಮುಗಿಸಾಕಂತಾನೆ. ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಈ ವಿಡಿಯೋ ಮುಗಿಸಾಕಂತಾನೆ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.